ಲೋಕಸಭೆಗೂ ಕರ್ನಾಟಕದಲ್ಲಿ ಅಮಿತ್ ಶಾ ಅವರು ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಫೆಬ್ರವರಿ 9ರಂದು ರಾಜ್ಯಕ್ಕೆ ಅಮಿತ್ ಶಾ ಅವರ ಆಗಮನ ಆಗುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ. ಚುನಾವಣೆಗೆ ಅಖಾಡವನ್ನ ಬಂದಾಗ ಅಂದ್ರೆ ರಾಜ್ಯ ಪ್ರವಾಸ ಕೈಗೊಂಡಾಗ ಅಮಿತ್ ಶಾ ಅವರು ಸಿದ್ಧಗೊಳಿಸುತ್ತಾರೆ. ಫೆಬ್ರವರಿ 9ನೇ ತಾರೀಕು ರಾಜ್ಯಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರ ಆಗಮನ ಆಗುತ್ತೆ. ರಾಜ್ಯ ಪ್ರವಾಸವನ್ನ 9ನೇ ತಾರೀಕು ಕೈಗೊಂಡಾಗ ಚುನಾವಣೆಗೆ ಅಖಾಡವನ್ನ ಸಿದ್ಧಗೊಳಿಸುತ್ತಾರೆ ಅಮಿತ್ ಶಾ ಅಂತ ಗೊತ್ತಾಗಿದೆ. ಇನ್ನು ಬಿಎಸ್ವೈ ಹಾಗೇನೆ ರಾಮ್ಲಾಲ್ ಜೊತೆ ಅಮಿತ್ ಶಾ ಚರ್ಚೆಯನ್ನ ಮಾಡಿದ್ದಾರೆ. ಚುನಾವಣೆಗೆ ಲೋಕಸಭೆ ಚುನಾವಣೆಗೆ ಸಜ್ಜಾಗುವುದಕ್ಕೆ ಅಮಿತ್ ಶಾ ಕರೆಯನ್ನ ಮಾಡಿದ್ದಾರೆ. ಶಾಸಕರು ಸಂಸದರಿಗೆ ಪಾಠವನ್ನ ಅಮಿತ್ ಶಾ ಅವರು ಆರಂಭ ಮಾಡ್ತಾರೆ. ಫೆಬ್ರವರಿ 9ನೇ ತಾರೀಕು ರಾಜ್ಯ ಪ್ರವಾಸವನ್ನ ಕೈಗೊಂಡಾಗ ಅಧಿವೇಶನದ ನಡುವೆನೆ ಅಮಿತ್ ಶಾ ಅವರ ಸಭೆ ಕೂಡ ರಾಜ್ಯದಲ್ಲಿ ಆಗುತ್ತೆ. ರಾಜ್ಯ ಬಜೆಟ್ ನ್ಯೂನತೆಗಳ ಮೇಲೆ ಹೋರಾಟಕ್ಕೂ ಕೂಡ ಚಿಂತನೆಯನ್ನ ಮಾಡ್ತಾರೆ ಅಮಿತ್ ಶಾ ಅವರು ಬಂದಾಗ ಅಂತ ಹೇಳಲಾಗ್ತಾ ಇದೆ. ಬಜೆಟ್ ನ್ಯೂನತೆಗಳ ಪಟ್ಟಿ ಮಾಡೋದಕ್ಕೆ ಆಲ್ರೆಡಿ ಅಮಿತ್ ಶಾ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಫೆಬ್ರವರಿ 10ರಂದು ರಾಜ್ಯಕ್ಕೆ ಪ್ರಧಾನಿ ಮೋದಿ ಅವರ ಆಗಮನ ಆಗುತ್ತೆ. 9ನೇ ತಾರೀಕು ಅಮಿತ್ ಶಾ ಅವರು ಬರೋದು. ಅದರ ನೆಕ್ಸ್ಟ್ ಡೇ ಪ್ರಧಾನಿ ಮೋದಿ ಅವರು ಬರ್ತಾರೆ ರಾಜ್ಯಕ್ಕೆ. ಹುಬ್ಬಳ್ಳಿಯಲ್ಲಿ ಸಮಾವೇಶ ನಡೆಯುತ್ತೆ. ಆ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ ಮೋದಿ ಅವರು. ಭಾಷಣವನ್ನ ಕೂಡ ಮಾಡ್ತಾರೆ. ಅದಕ್ಕೂ ಮುನ್ನಾ ದಿನ ಅಂದ್ರೆ 9ನೇ ತಾರೀಕು ರಾಜ್ಯ ಪ್ರವಾಸವನ್ನ ಅಮಿತ್ ಶಾ ಅವರು ಮಾಡ್ತಾರೆ. ಸೊ ರಾಜ್ಯ ಬಿಜೆಪಿ ನಾಯಕರ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಎಸ್ಪೆಷಲಿ ರಾಜ್ಯದಲ್ಲಿ ಬಜೆಟ್ ಮಂಡನೆ ಆದ್ಮೇಲೆ ಆ ನ್ಯೂನತೆಗಳು ಏನೇನಿದೆ ಅದನ್ನ ನೀವು ಲಿಸ್ಟ್ ಔಟ್ ಮಾಡಿ ಅಂತ ರಾಜ್ಯ ನಾಯಕರಿಗೆ ಈಗಾಗಲೇ ಸೂಚನೆಯನ್ನ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ. ಬಹುಶಃ ಇದನ್ನೇ ಬ್ರಹ್ಮಾಸ್ತ್ರವಾಗಿ ಇಟ್ಕೊಂಡು ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಗೆ ರಣಕಹಳಿಯನ್ನ ಮೊಳಗಿಸೋದಕ್ಕೆ ಅಮಿತ್ ಶಾ ಅವರು ಹಾಗೇನೆ ಮೋದಿ ಅವರು ಪ್ಲಾನ್ ಮಾಡ್ದಂಗಿದೆ. ಅದ್ರ ನೆಕ್ಸ್ಟ್ ಅಂದ್ರೆ ಫೆಬ್ರವರಿ 10ನೇ ತಾರೀಕು ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗುತ್ತೆ. ಹುಬ್ಬಳ್ಳಿಯಲ್ಲಿ ಸಮಾವೇಶ ನಡೆಯುತ್ತೆ. ಭಾಷಣದಲ್ಲಿ ಬಹುಶಃ ಈ ನ್ಯೂನತೆಗಳನ್ನ ಏನು ಬಿಜೆಪಿ ನಾಯಕರು ಲಿಸ್ಟ್ ಔಟ್ ಮಾಡಿಕೊಟ್ಟಿರ್ತಾರೆ, ಅಮಿತ್ ಶಾ ಅವ್ರ ಜೊತೆ ಚರ್ಚೆಯನ್ನ ಮಾಡ್ತಾರೆ, ಅದನ್ನೆಲ್ಲ ಪ್ರಸ್ತಾಪ ಮಾಡುವಂತ ಚಾನ್ಸಸ್ ಇದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ರಮೇಶ್ ಹಿರೇಜಂಬೂರ್. ರಮೇಶ್, 9ನೇ ತಾರೀಕು ಅಮಿತ್ ಶಾ ಹಾಗೇನೆ 10ನೇ ತಾರೀಕು ನರೇಂದ್ರ ಮೋದಿ ಅವರ ಆಗಮನ. ಸೊ ರಾಜ್ಯ ನಾಯಕರು ಯಾವ ರೀತಿ ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ ಹಾಗಾದ್ರೆ? ಶರ್ಮಿತಾ, ರಾಜ್ಯದಲ್ಲಿ ಬಿಜೆಪಿ ಒಂದು ರೀತಿ ಲೋಕಸಭೆ ಚುನಾವಣೆಗೆ ಸಜ್ಜಾಗ್ತಾ ಇದೆ ಈಗಲೇ ಅಂತಾನೆ ಹೇಳ್ಬೋದು. 9ನೇ ತಾರೀಕು ಅಮಿತ್ ಶಾ ಅವರು ಮತ್ತೆ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಪ್ರತಿ ಬೂತ್ ನಲ್ಲೂ ಕೂಡ ಮೋದಿ ಅವರ ಹವಾ ಎದ್ದು ಹೇಳಬೇಕು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ರಾಮ್ಲಾಲ್ ಅವರನ್ನ ಕರ್ನಾಟಕಕ್ಕೆ ಕಳಿಸಿರುವಂತದ್ದು. ರಾಮ್ಲಾಲ್ ಅವರು ಇವತ್ತು ಎಲ್ಲ ಏನು ವಿಭಾಗಗಳ ಪ್ರಮುಖರ ಜೊತೆಯಲ್ಲಿ ಸಭೆಯನ್ನ ಮಾಡ್ತಾ ಇರುವಂತದ್ದು ಒಂದು ಕಡೆಗಾದ್ರೆ, ಮತ್ತೊಂದು ಕಡೆಯಲ್ಲಿ 9ನೇ ತಾರೀಕು ಅಮಿತ್ ಶಾ ಅವರೇ ಖುದ್ದಾಗಿ ಬಂದು ಎಲ್ಲ ಶಾಸಕರು ಸಂಸದರ ಸಭೆಯನ್ನ ಮಾಡಲಿದ್ದಾರೆ. ಅವರೆಲ್ಲರೂ ಕೂಡ ಚುನಾವಣೆಯಲ್ಲಿ ಹೇಗೆ ಗೆಲುವನ್ನು ಸಾಧಿಸಬೇಕು ಅನ್ನುವಂತ ಪಾಠವನ್ನ ಮಾಡ್ತಾರೆ. ಜೊತೆಗೆ ರಾಜ್ಯದಲ್ಲಿ ಬಜೆಟ್ ಏನು ಮಂಡನೆ ಆಗುತ್ತೋ ಸೊ ಆ ಮಾರನೇ ದಿನವೇ ಬಜೆಟ್ ನಲ್ಲಿ ಏನೇನು ನ್ಯೂನತೆಗಳಿದಾವೆ ಅವೆಲ್ಲವನ್ನೂ ಕೂಡ ಜನರಿಗೆ ತಲುಪಿಸುವ ನಿಟ್ಟಿನಲ್ಲೂ ಕೂಡ ಬಿಜೆಪಿಯನ್ನ ಹುರಿಗೊಳಿಸಲಿಕ್ಕೆ ಅಮಿತ್ ಶಾ ಅಣಿಯಾಗ್ತಾರೆ. ಮಾರನೇ ದಿನ ಅಂದ್ರೆ ಏನು 10ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ಧಾರವಾಡಕ್ಕೆ ಬರ್ತಾರೆ. ಅಲ್ಲಿ ಬಿಜೆಪಿಯ ಒಂದು ಬೃಹತ್ ಸಮಾವೇಶ ಕೂಡ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಬಿಜೆಪಿ ಈಗ ಸದ್ದಿಲ್ಲದೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು 22 ಸ್ಥಾನಗಳನ್ನ ಗೆಲ್ಲೇಬೇಕು ಅನ್ನುವಂತ ಏನು ಉದ್ದೇಶವನ್ನು ಇಟ್ಕೊಂಡು ರಣತಂತ್ರ ರೂಪಿಸ್ತಾ ಇದೆಯೋ ಅದಕ್ಕೆ ಪೂರಕವಾದಂತಹ ಎಲ್ಲ ತಯಾರಿಯನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಆ ಕಾರಣಕ್ಕಾಗಿನೇ ಬಹಳ ಬಿಜೆಪಿಯ ಪ್ರಮುಖ ನಾಯಕರಾದಂತಹ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಇಬ್ಬರು ಕೂಡ ಕರ್ನಾಟಕಕ್ಕೆ ಕಾಲಿಡ್ತಾ ಇರುವಂತದ್ದು. ಶರ್ಮಿತಾ, ಓಕೆ, ಥ್ಯಾಂಕ್ ಯು ರಮೇಶ್ ಹಿರೇಜಂಬೂರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಹಾಗೇನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕದ ಪ್ರವಾಸ ಮಾಡುವ ಮುಖಾಂತರವಾಗಿ ಲೋಕಸಭೆ ಚುನಾವಣೆಗೆ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ರಣಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ. ಫೆಬ್ರವರಿ 9ನೇ ತಾರೀಕು ಅಮಿತ್ ಶಾ ಅವರು ರಾಜ್ಯ ಪ್ರವಾಸವನ್ನ ಕೈಗೊಂಡ್ರೆ 10ನೇ ತಾರೀಕು ನರೇಂದ್ರ ಮೋದಿ ಅವರು ಸಮಾವೇಶದಲ್ಲಿ ಪಾಲ್ಗೊಂಡು ಹುಬ್ಬಳ್ಳಿಯಲ್ಲಿ ಭಾಷಣ ಕೂಡ ಮಾಡ್ತಾರೆ.